Gehazi's heart ಗೇಹಜಿಯ ಹೃದಯ ran behind Naaman. ಅದು ನಾಮಾನನ ಹಿಂದೆ ಓಡಿ ಹೋಯಿತು. Amen. Ran behind Naaman. ನಾಮಾನನ ಹಿಂದೆ ಓಡಿ ಹೋಯಿತು. He thought. ಆತನೆನಿಸಿದ. Even he thought. ಆತನೆನಿಸಿದ. Gehazi, amen. Elisha will not know it. ಎಲಿಷನಿಗೆ ಇದು ಗೊತ್ತಾಗುವುದಿಲ್ಲ. Because I will not take. Amen. ನಾನು ಏನನ್ನ ತಗೋತಾ ಇದ್ದೀನೋ. ನಾನು ಏನನ್ನ ತಗೋತಾ ಇದ್ದೀನೋ. ನಾನು ಏನನ್ನ ದುಡ್ಡು ಕೊಟ್ಟು ಕೊಂಡ್ಕೋತಾ ಇದ್ದೀನೋ. ನಾನು ಏನನ್ನ ದುಡ್ಡು ಕೊಟ್ಟು ಕೊಂಡ್ಕೋತಾ ಇದ್ದೀನೋ. ಅದನ್ನ ಎಲಿಶಾಗೆ ತೋರ್ಸಲ್ಲ ನಾನು. ಅದನ್ನ ನಾನು ಎಲಿಷನಿಗೆ ತೋರ್ಸಲ್ಲ. ನಾ ಹೇಳೋದು ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ. ನಾ ಹೇಳೋದು ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ. ಆಮೆನ್. ಈ ದಿನ ನಿಮ್ಮ ಮನ ಕಣ್ಗಳು ತೆರೆಯಲ್ಪಡ್ಲಿ. ಈ ದಿನ ನಿಮ್ಮ ಮನ ಕಣ್ಗಳು ನಾನು ತೆರೆಯಲ್ಪಡಲಿ. ಏನನ್ನ ತಗೋತಾ ಇದ್ದೀನೋ. ನಾನು ಏನನ್ನ ತಗೋತಾ ಇದ್ದೀನೋ. ಅದಕ್ಕೆ ಎಲಿಶಾಗೆ ಗೊತ್ತಾಗಲ್ಲ. ಅದು ಎಲಿಷನಿಗೆ ಅದನ್ನ ಗೊತ್ತಾಗಲ್ಲ. ಎಲ್ಲಾದ್ರೂ ಬಚ್ಚಿಟ್ಬಿಟ್ಟೆ ಎಲಿಶಾ ಮುಂದೆ ಬರ್ತೀನಿ. ಅದನ್ನ ಎಲ್ಲಾದ್ರೂ ಬಚ್ಚಿಟ್ಟೆ ಎಲಿಷನ್ ಮುಂದೆ ನಾ ಬರ್ತಾನೆ. ಹೇಳೋದನ್ನ ಕಿವಿ ಉಳ್ಳವರು ಕೇಳಲಿ. ನಾ ಹೇಳದನ್ನ ಕಿವಿ ಉಳ್ಳವನು ಆಮೆನ್. ಕೇಳಲಿ. ಹalleluya. Hallelujah. Gehazi, you are called to be greater than Elisha. ಗೇಹಜಿ ನೀನ್ ಎಲಿಷನಿಗಿಂತ ಮೇಲಾಗಿರುವುದಕ್ಕಾಗಿ Amen. ಕರೆಯಲ್ಪಟ್ಟಿದ್ಯಾ. Gehazi, you are called to amen carry double anointing of Elisha. ಎಲಿಷನ ಎರಡರಷ್ಟು ಅಭಿಷೇಕವನ್ನು ಹೊಂದಿಕೊಳ್ಳುವುದಕ್ಕಾಗಿ ನೀನ್ ಕರೆಯಲ್ಪಟ್ಟಿದ್ಯಾ. ಗೇಹಜಿ ಅಲ್ಪವಾದ ಆಲೋಚನೆನ ಇಟ್ಕೊಂಡು, ಅಲ್ಪವಾದ ಆಲೋಚನೆಯನ್ನ Amen, ಇಟ್ಕೊಂಡು, ಚಿಕ್ಕ ಚಿಕ್ಕ ಬುದ್ಧಿನ ಇಟ್ಕೊಂಡು, ಚಿಕ್ಕ ಚಿಕ್ಕ ಬುದ್ಧಿಯನ್ನ ಇಟ್ಕೊಂಡು, you are running behind a leprous man. ನೀನು ಕುಷ್ಠರೋಗಿಯ ಹಿಂದೆ ಓಡ್ತಾ ಇದ್ಯಾ. Amen. Looking at his wealth, ಅವನ ಐಶ್ವರ್ಯವನ್ನ ನೋಡ್ತಾ, looking at his money, ಆತನ ಹಣವನ್ನ you ನೋಡ್ತಾ, are running behind that man. ನೀನು ಆ ವ್ಯಕ್ತಿ ಹಿಂದೆ ಓಡಿ ಹೋಗ್ತಾ But ಇದ್ಯಾ. if your inner eyes are truly open, ಆದ್ರೆ ಈ ದಿನ ನಿನ್ನ ಮನ ಕಣ್ಗಳು ಖಂಡಿತ ತೆರೆಯಲ್ಪಟ್ಟಿದ್ರೆ, Amen, you would have understood. ನೀನ್ ಅರ್ಥ ಮಾಡ್ಕೊಳ್ತಾ ಇದ್ದೆ. ಅವನಿಗೆ ಅದೆಲ್ಲ ಇದ್ರೂ ಕೂಡ ಸುಖ ಇಲ್ದೆ ಇಲ್ಲಿ ಹುಡ್ಕೊಂಡು ಬಂದವನಲ್ಲ. ಅವನಿಗೆ ಅದೆಲ್ಲ ಇದ್ರೂ ಕೂಡ ಅವನಿಗೆ ಸ್ವಸ್ಥತೆ ಇಲ್ಲದೆ ಇಲ್ಲಿ ಹುಡ್ಕೊಂಡು ಬಂದಲ್ಲ. He has money, he has everything, he is a conqueror, he is a army chief, he can take anything under his possession, but he couldn't wear this garment, he couldn't wear this ornament. அப்படிப்பட்ட சபிக்கப்பட்ட ஒருவனை நீ தேடி போகிறாய். ಆತನಿಗೆ ಎಲ್ಲ ಹಣವಿತ್ತು, ಎಲ್ಲ ಪ್ರಸಿದ್ಧಿ ಇತ್ತು, ಆತನು ಸೈನ್ಯಾಧಿಪತಿಯಾಗಿದ್ದ, ಆತನಿಗೆ ಬೇಕಾದ್ರೆ ಎಲ್ಲವನ್ನು ಕೂಡ ಸ್ವಾಧೀನ ಪಡಿಸ್ಕೊಳ್ಬಹುದಾಗಿತ್ತು. ಆದ್ರೆ ಆತನಿಗೆ ಆ ವಸ್ತ್ರವನ್ನ ಹಾಕೊಳ್ಳಕ್ ಆಗ್ತಾ ಇರಲಿಲ್ಲ, ಆ ಒಂದು ಆಭರಣವನ್ನ ಧರಿಸ್ಕೊಳ್ಳಕ್ ಆಗ್ತಾ ಇರಲಿಲ್ಲ. ಆಮೆನ್. ಹalleluya. Hallelujah. அப்படிப்பட்டவன் பின்னால போயிட்டு இருக்கிறாய். ಆ ರೀತಿಯಾದ ವ್ಯಕ್ತಿ ಹಿಂದೆ ಓಡೋಗ್ತಾ Amen. ಇದ್ಯಾ. There is one person, ಇಲ್ಲಿ ಒಬ್ಬ ವ್ಯಕ್ತಿ he is ಇದ್ದಾನೆ. sitting inside his house ಆತನು ಮನೆ ಒಳಗಡೆ and ಇದ್ದಾನೆ. he is giving him the solution for his healing. ಆತನ ಸ್ವಸ್ಥತೆಗೆ ಬೇಕಾದಂತ ಉತ್ತರವನ್ನು ಅವನು ಕೊಡ್ತಾ ನೀ ಇದ್ದಾನೆ. ಲೋಕನೇ ಜಯಿಸುವಂತ ವೀರನಾಗಿದ್ರು ನಿನಗೆ ಇಲ್ದೇ ಇರೋದೊಂದು ಒಂದು ಪ್ರವಾದಿಯ ಬಳಿಯಲ್ಲಿದೆ. ಲೋಕನೇ ಜಯಿಸಿ ಬಂದ್ರು Amen. ಅವನ ಹತ್ರ ಇಲ್ದಲೇ ಇರುವಂತದೊಂದು ಪ್ರವಾದಿಯ ಬಳಿಯಲ್ಲಿದೆ. Amen. ಅವನ್ನ ನೀ ಹುಡುಕಿದೆ, ಅವನನ್ನ ನೀನು ಹುಡುಕ್ದೆ, ಅವನ ಪಾದದಲ್ಲಿ ಬೀಳದೆ. ಆ ಪ್ರವಾದಿಯ ಪಾದದಲ್ಲಿ ನೀನು ಬೀಳದೆ. As a prophet of God, as a successor, you are running behind the chariot. ಮುಂದಿನ ಪ್ರವಾದಿಯಾಗಿರ್ಬೇಕಾದವನು ನೀನು ಆ ರಥದಲ್ಲಿ ಓಡಿ ಹೋಗ್ತಾ ಇದೀಯಾ. Amen. Hallelujah. Hallelujah. Amen. Cursed are you. ನೀನು ಶಾಪಗ್ರಸ್ತನು. Amen. You are cursed are you. ನೀನು ಶಾಪಗ್ರಸ್ತನು. Hallelujah. Hallelujah. உன் வாழ்க்கை சபிக்கப்படும். ನಿನ್ನ ಜೀವಿತ ಶಪಿಸಲ್ಪಡುತ್ತದೆ. Amen. What? Amen. தேவனுடைய காரியத்துக்கும் இந்த உலகத்தினுடைய துச்சமான காரியத்துக்கும் ವ್ಯತ್ಯಾಸ பார்க்க முடியாமல் நீ நிற்கிறாய் என்றால் நீ சபிக்கப்பட்டவன். ದೇವರ ಕಾರ್ಯಕ್ಕೂ ಈ ಲೋಕದ ಅಲ್ಪ ಕಾರ್ಯಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ನೀನು ನಿಲ್ತಿದ್ಯಾ ಅಂದ್ರೆ ನೀನು ಶಾಪಗ್ರಸ್ತನು. Amen. You need not to do anything. ನೀನು ಏನನ್ನು ಮಾಡಬೇಕಾಗಿಲ್ಲ. ನೀ ಸುಮ್ಮನೆ ಇದ್ದಿದ್ರೇನೆ ನೀ ಎಲಿಷಾ ನೆಕ್ಸ್ಟ್ ಎಲಿಷನ್ ಆಗಿರ್ತಿದ್ದೀರಿ. ನೀನು ಸುಮ್ಮನೆ ಇದ್ದಿದ್ರೇನೆ ಮುಂದಿನ ಎಲಿಷನಾಗಿ ನೀನು ಇರ್ತಾ ಇದ್ದೆ. ತಗ್ಗಿಸಿಕೊಂಡು ಸುಮ್ಮನೆ ಇದ್ದಿದ್ರೇನೆ ನೀ ನೆಕ್ಸ್ಟ್ ಎಲಿಷಾವಾಗಿರ್ತಿದ್ದೆ. ನೀನು ತಗ್ಗಿಸಿಕೊಂಡು ಸುಮ್ಮನೆ ಇದ್ದಿದ್ರೇನೆ ಮುಂದಿನ ಎಲಿಷಾ ಆಗಿರ್ತಾ ಬಟ್ ಇದ್ದೆ. ಉಲಗಂ ಉನ್னை நிரப்பியதே. ಆದ್ರೆ ಲೋಕ ನಿನ್ನೊಳಗೆ ತುಂಬಿಕೊಳ್ತಲ್ಲ. ಉಲಗಂ ಮೈಂಡ್ ನಿರಪಿಯದೆ. ಲೋಕದ ಕಾರ್ಯಗಳು ನಿನ್ನ ಮನಸ್ಸನ್ನ ತುಂಬಿಕೊಳ್ತಲ್ಲ. ಆ ಒಂದು ರಥದಲ್ಲಿ ತಂದಿದ್ದು ಕಣ್ಗಳನ್ನ ಸೆಳಿತಾ ಇದೆಯಲ್ಲ ನಿನಗೆ. ಆ ರಥದಲ್ಲಿ ತಂದಂತ ಐಶ್ವರ್ಯ ನಿನ್ನ ಕಣ್ಗಳನ್ನ ಸೆಳಿತಾ ಇದೆಯಲ್ಲ. God is calling you for a separated life. ದೇವರು ನಿನ್ನನ್ನ ಪ್ರತ್ಯೇಕಿಸಲ್ಪಟ್ಟ ಜೀವಿತಕ್ಕೆ ಕರೀತಾ ಇದ್ದಾನೆ. Amen. ಇಷ್ಟೆಲ್ಲ ಮಾಡಿ ಇನ್ನೇನು ನೀನು ಪ್ರವಾದಿ ನೆಕ್ಸ್ಟ್ ಎಂಬುದಾಗಿ ದೇವರು ನಿನ್ನ ಕರೆದಾದ ಮೇಲೂ ಕೂಡ ನೀ ಕಳ್ಕೊಳ್ಳುವಂತ ಒಂದು ಸ್ಥಳದಲ್ಲಿ ನೀ ನಿಂತ್ಕೊಂಡಿದ್ಯಾ ಎಂಬುವಂತದನ್ನ ಮರ್ತು ಬಿಡಬೇಡ ಗೆಹಜಿ. ಇಷ್ಟೆಲ್ಲ ಮಾಡಿ ಇನ್ನೇನು ಮುಂದಿನ ಪ್ರವಾದಿ ನೀನೇ ಎಂಬುದಾಗಿ ದೇವರು ಕರೆದಿದ್ರು ಕೂಡ ಕಳಕೊಳ್ಳುವಂತ ಜಾಗದಲ್ಲಿ ನೀನು ನಿಂತಿದ್ಯಾ ಎಂಬುದಾಗಿ ನೀನು ಮರೆತು ಬಿಡಬೇಡ ಗೆಹಜಿ. ಯಾರು ಗೆಹಜಿ? ಆರ್ಡಿನರಿ ಸರ್ವೆಂಟ್. ಆತನು ಸಾಧಾರಣವಾದ ಸೇವಕ. Amen. Hallelujah. Hallelujah. But he should have been a successor. ಆದ್ರೆ ಆತನು ಮುಂದಿನ ಪ್ರವಾದಿ ಮೊದಲು ಆಗ್ಬೇಕಿತ್ತು. ಅವನಿಗೂ ಆಸೆ ಇತ್ತು, ಇದು ಹಾಕೋಬೇಕು, ಆ ಬಟ್ಟೆ ತಗೋಬೇಕು, ಆ ಬಂಗಾರ ತಗೋಬೇಕು ಎಂಬುದಾಗಿ. ಮೊದಲು ಅವನಿಗೂ ಆಸೆ ಇತ್ತು, ಇದು ತಗೋಬೇಕು, ಆ ಬಟ್ಟೆ ತಗೋಬೇಕು, ಆ ಬಂಗಾರ ತಗೋಬೇಕು But when you ಎಂಬುದಾಗಿ. decide to follow Elisha, ಆದ್ರೆ ನೀನು ಎಲಿಷನನ್ನ ಹಿಂಬಾಲಿಸುವುದಕ್ಕೆ ನಿರ್ಧಾರ ಮಾಡಿದ್ಮೇಲೆ Amen, your life is dead. ನಿನ್ನ ಜೀವಿತ ಸತ್ತೋಯ್ತು. When you decide to follow Jesus, ನೀವು ಯೇಸುವನ್ನ ಹಿಂಬಾಲಿಸಲು ಆ ಒಂದು ನಿರ್ಧಾರ you are ಮಾಡಿದ್ಮೇಲೆ dead for the worldly things. ನೀವು
ನೀವು ಲೋಕದ ಕಾರ್ಯಗಳಿಗೆ ಸತ್ತು ಹೋದ್ರಿ. ಎಲಿಷಾ ಏಂಚ್ வெளிய வந்தாரா? ಎಲಿಷನು ಹೊರಗಡೆ ಎದ್ದು ಬಂದ. ನಾಮನ ಹತ್ರ ಮಾತಾಡೋದಕ್ಕೆ ಹೊರಗೆ ಬಂದ್ರ ಎಲಿಷಾ? ನಾಮನ ಹತ್ರ ಮಾತಾಡುವುದಕ್ಕೆ ಹೊರಗೆ ಬಂದ. ಆಮೆನ್. ಇಲ್ಲ ಬರ್ಲಿಲ್ಲ. ಇಲ್ಲ ಬರ್ಲಿಲ್ಲ. ನೀನು ಬರ್ಕೂಡ್ದು. ನೀನು ಬರಬಾರದು. ಯಾವುದು ಯೇಸು ಮಾಡ್ಲಿಲ್ವೋ ಅದನ್ನ ನೀ ಮಾಡ್ಕೂಡ್ದು. ಯಾವುದು ಯೇಸು ಕ್ರಿಸ್ತನು ಮಾಡ್ಲಿಲ್ವೋ ಅದನ್ನ ನೀನು ಮಾಡಬಾರದು. ಯಾವುದನ್ನ ಮಾಡಿದ್ರು ಅದನ್ನ ನೀ ಮಾಡಬೇಕಾಗಿತ್ತು. ಯೇಸು ಯಾವುದನ್ನ ಮಾಡಿದ್ರು ಅದನ್ನ ನೀನು ಮಾಡಬೇಕಾಗಿತ್ತು. எவ்வளவு பேருக்கு நான் சொல்லுகிறது புரியுதுங்க? ಯೇಸುನಿಗೆ ಹೇಳದ ಅರ್ಥ ಆಗ್ತಾ ಇದೆ. ಹalleluya. He came back as though he didn't do anything. ಆತನು ಏನು ಮಾಡಿಲ್ವೇನೋ ಎಂಬುದಾಗಿ ಆತನು ಹಾಗೆ ಬಂದ್ಬಿಟ್ಟ. ಆಮೆನ್. ಅಲ್ಲಿಂದ ಬಟ್ಟೆಗಳನ್ನ ತಗೊಂಡ, ಒಡವೆಗಳನ್ನ ತಗೊಂಡ, ಅದೆಲ್ಲ ಹೋಗಿ ಬಚ್ಚಿಟ್ಟ. ಆಮೇಲೆ ಆಮೆನ್, he came in front of Elisha. ಆತನು ಎಲ್ಲ ಬಂಗಾರ ಬಟ್ಟೆ ಎಲ್ಲ ತೆಗೆದುಕೊಂಡು ಅಲ್ಲಿಂದ ಏನು ತೆಗೆದುಕೊಂಡಿಲ್ವೇನೋ ಎಂಬುದಾಗಿ ಬಚ್ಚಿಟ್ಟು ಬಂದ್ಬಿಟ್ಟ. ಆಮೆನ್. Elisha never moved from his place. ಎಲಿಷನು ತನ್ನ ಜಾಗದಿಂದ ಅಲುಗಾಡೇ ಇಲ್ಲ. ಆಮೆನ್. ಇವ್ರು ಗೇಹಜಿಗೆ ಒರೇ ಸಂತೋಷ, ಎಲಿಷಾ ಎಲ್ಲೋ ಹೋಗಿಲ್ಲ. ಗೇಹಜಿಗೆ ಒಂದೇ ಸಂತೋಷ, ಎಲಿಷಾ ಎಲ್ಲೂ ಹೋಗಿಲ್ಲ. ನಾನು ಏನೇನ್ ಮಾಡಿದೆ ಎಲಿಷಾಗೆ ಗೊತ್ತಿಲ್ಲ. ನಾನು ಏನೇನ್ ಮಾಡಿದೆ ಎಲಿಷನಿಗೆ ಗೊತ್ತಿಲ್ಲ. ಆಮೆನ್. ஹalleluya. ஹalleluya. ஆமென். டென்ட் கிட்ட வெளிய வந்து ಅವನು ಗೂಡಾರದಿಂದ ಹೊರಗೆ ಬಂದು ಆಮೆನ್ தண்ணி கொஞ்சம் குடிச்சிட்டு எல்லாம் அட்ஜஸ்ட் பண்ணிக்கிட்டேன். ಸ್ವಲ್ಪ ನೀರೆಲ್ಲ ಕುಡಿದು ಸ್ವಲ್ಪ ಹೊರಗೆ ಬಂದು உள்ள ஒரு சமாதானம், இன்னொரு பக்கம் பயம். ಒಳಗಡೆ ಒಂದು ಸಮಾಧಾನ, ಇನ್ನೊಂದ್ ಕಡೆ ಭಯ. ಏನೋ ತಗೊಂಡೆ ಅಲ್ಲಿಂದ ನಾನು ತಗೊಂಡ್ಬಂದೆ. ಏನೋ ಒಂದು ತಗೊಂಡೆ ಅಲ್ಲಿಂದ ತಗೊಂಡ್ಬಂದೆ. ಇನ್ನೊಂದು ಪಕ್ಕ ಉಳ್ಳ, ಇನ್ನೊಂದ್ ಕಡೆ ಹೃದಯ. ಅಪ್ಪ ಇವ್ರಿಗೆ தெரியாமல் இருந்தா நல்லா இருக்கும். ಅಯ್ಯೋ ಇವ್ರು ಗೊತ್ತಿಲ್ಲದೆ ಇದ್ರೆ ಚೆನ್ನಾಗಿರುತ್ತದೆ. I tell you. ನಾನು ನಿಮಗೆ When ಹೇಳ್ತೇನೆ. he went inside, ಆತನು ಒಳಗೆ ಹೋದಾಗ Elisha asked Gehazi, ಎಲಿಷನು ಗೇಹಜಿಗೆ ಕೇಳಿದನು, from where are you coming Gehazi? ಎಲ್ಲಿಂದ ಬರ್ತಾ ಇದೆಯಾ ಗೇಹಜಿ? எங்கேயுமே இல்லை, எங்கே தானே இருந்தேன். ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೆ. Elisha says, ಎಲಿಷನ್ ಹೇಳ್ತಾನೆ, என் கூட இருந்திருந்தால் ನನ್ನ ಕೂಡ ಇದ್ದಿದ್ರೆ என் மேல இருந்தது உன் மேல வந்திருக்கும். ನನ್ನ ಮೇಲೆ ಇದ್ದಂತ ಅಭಿಷೇಕ ನಿನ್ ಮೇಲೆ ಬರ್ತಿತ್ತು. நீ அவன் பின்னால போனதுனால ನೀನ್ ಆತನಿಂದ ಹೋಗಿದ್ರಿಂದ அவன் மேல இருந்த குஷ்டம் உன் மேல வரும். ಆತನ ಮೇಲಿದ್ದ ಕುಷ್ಠ ನಿನ್ ಮೇಲೆ ಬರ್ತಿದೆ. Amen. Hallelujah. ಹಲ್ಲೆಲೂಯಾ. The leprosy that he carried ಆತನು ಹೊತ್ತಂತ ಆ ಕುಷ್ಠರೋಗ will be upon you. ಅದು ನಿನ್ನ ಮೇಲೆ ಇರ್ತದೆ. When Elisha spoke that, ಎಲಿಷನು ಮಾತಾಡಿದ ತಕ್ಷಣ amen, leprosy started on his forehead. ಗೇಹಜಿಯ ಒಂದು ತಲೆಯ ಮೇಲೆ ಆ ಒಂದು ಕುಷ್ಠರೋಗ From the ಪ್ರಾರಂಭವಾಯಿತು. presence of Elisha, ಆ ಒಂದು ಎಲಿಷನ ಪ್ರಸನ್ನತೆಯಲ್ಲಿ he went out full of leprosy like a snow. ಆತನು ಎಲಿಷನ ಮುಂದೆಯಿಂದಲೇ ಆ ಕುಷ್ಠರೋಗ ಹೊಂದಿದವನಾಗಿ ಆತನು ಓಡಿ ಹೋದನು. Never again entered Elisha's presence again. ಇನ್ನೆಂದಿಗೂ ಕೂಡ ಎಲಿಷನ ಮುಂದೆ ಬರಲಿಕ್ಕಾಗ್ಲಿಲ್ಲ. I am not speaking about how powerful was Elisha. ಎಲಿಷನು ಎಷ್ಟು ಬಲವುಳ್ಳವನೆಂಬುದಾಗಿ ನಾ ಮಾತಾಡ್ತಾ ಇಲ್ಲ. I am speaking about how powerful is your call. ನಾನು ನಿಮ್ಮ ಕರೆ ಎಷ್ಟು ಬಲವುಳ್ಳದು ಎಂಬುದಾಗಿ I ಮಾತಾಡ್ತಾ am ಇದ್ದೇನೆ. speaking about how serious is your call. ನಿಮ್ಮ ಮೇಲಿರುವ ಕರೆ ಎಷ್ಟು ಗಂಭೀರವಾದದೆಂಬುದಾಗಿ ಮಾತಾಡ್ತಾ ಇದ್ದೇನೆ. Why leprosy? ಯಾಕೆ ಕುಷ್ಠರೋಗ? A man with the leprosy doesn't have sense upon his skin. ಆ ಒಂದು ಕುಷ್ಠರೋಗ ಇರುವಂತ ವ್ಯಕ್ತಿಗೆ ತನ್ನ ಚರ್ಮದ ಮೇಲೆ ಅವನಿಗೆ ಸೂಕ್ಷ್ಮತೆ ಗೊತ್ತಾಗುವುದಿಲ್ಲ. Amen. He couldn't feel anything. ಆತನು ಏನನ್ನು ಕೂಡ ಅನುಭವಿಸಲು A ಸಾಧ್ಯವಿಲ್ಲ. person who is not separated for God, separated from the world, cannot feel the presence of God. ಈ ಒಂದು ಲೋಕದಿಂದ ಪ್ರತ್ಯೇಕಿಸಲ್ಪಡದಂತ ಒಬ್ಬ ವ್ಯಕ್ತಿ ಆತನು ದೇವ ಪ್ರಸನ್ನತೆಯನ್ನ ಅನುಭವಿಸಲು ಸಾಧ್ಯವಿಲ್ಲ.